ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಬ್ರದರ್ಸ್ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನದಲ್ಲಿ ನಾವು ಪುದೀನಾ ರೈಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಪ್ರಿಯರೇ. ಬನ್ನಿ ನೋಡೋಣ, ವಿಡಿಯೋ ಒಳಗಡೆ ಹೋಗೋಣ, ಹೇಗೆ ಮಾಡೋದನ್ನ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಪ್ರಿಯರೇ. ಸೊ ಇವಾಗ ಮಿಕ್ಸಿ ತಗೊಂಡಿದ್ದೀವಿ. ಮಿಕ್ಸಿ ಜಾರ್ ಒಳಗಡೆ ಬೆಳ್ಳುಳ್ಳಿ ಹಾಕಿದ್ದೀವಿ, ಮೆಣಸಿನಕಾಯಿ ಹಾಕಿದ್ದೀವಿ, 3 ಟೊಮೆಟೊ ಹಾಕಿದ್ದೀವಿ, ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಜಾರ್ ಒಳಗಡೆ ಹಾಕಿ ಇವಾಗ ನಾವು ಮಿಕ್ಸಿ ಮಾಡ್ತಾ ಇದ್ದೀವಿ ನೋಡಿ ಪ್ರಿಯರೇ. ಮಿಕ್ಸಿ ಮಾಡ್ಕೊಳ್ಬೇಕು, ನುಣ್ಣಗೆ ರುಬ್ಕೋಬೇಕು. ಅದನ್ನು ತುಂಬ ಅದು ಫುಲ್ಲಾಗಿನ ಸಲುವಾಗಿ ಸ್ವಲ್ಪ ಹಿಡ್ಕೊಳ್ತಾ ಇದೆ. ಸೊ ನೋಡ್ಕೊಂಡು ನಿಧಾನವಾಗಿ ಮಾಡ್ಕೊಳ್ಬೇಕು ನೋಡಿ. ಇವಾಗ ಸ್ವಲ್ಪ ಒಳಗಡೆ ಹೋಯ್ತು, ಇವು ನೀಟಾಗಿ ರುಬ್ಬಿತು. ಇವಾಗ ನೋಡಿ ಪ್ರಿಯರೇ, ಎಲ್ಲನೂ ನುಣ್ಣಗಾಗಿದೆ. ಇವಾಗ ನಾವು ಗ್ಯಾಸ್ ಹಚ್ಚುತ್ತಾ ಇದ್ದೇವೆ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀವಿ. ಕುಕ್ಕರ್ ಒಳಗಡೆ 1.5 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀವಿ. 1.5 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ ಮತ್ತೆ ಸ್ಯಾಜೀರಾ ಅವು ಚಟಪಟ ಅನ್ನೋ ಟೈಮ್ನಾಗೆ 1 ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀವಿ ಪ್ರಿಯರೇ. ಮತ್ತೆ ಕರಿಬೇವು ಸೊಪ್ಪು ಒಂದು 4-5 ಎಲೆ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ವಿ. ಕೆಂಪು ಹದಕ್ಕೆ ಬಂದಿದೆ ನೋಡಿ. ಇವಾಗ ಅದು ಮಿಕ್ಸಿ ಮಾಡಿರೋದು ಮಸಾಲೆನ ನಾವು ಇದ್ರೊಳಗಡೆ ಕುಕ್ಕರ್ ಒಳಗಡೆ ಹಾಕ್ತಾ ಇದ್ವಿ. ಕುಕ್ಕರ್ ಹಾಕಿದ್ಮೇಲೆ 1-2 ನಿಮಿಷ ಬೇಯಬೇಕು ಪ್ರಿಯರೇ. ಅದು ಚೆನ್ನಾಗಿ ಕಲರ್ ಬರ್ತದೆ. ಅದು ವಾಸನೆ ಕೂಡ ಹಸಿ ವಾಸನೆ, ಯಾಕಂದರೆ ಪುದೀನ ಹಸಿದು ರುಬ್ಬಿದೇವಲ್ವ, ಅದಕ್ಕೆ ಹೋಗ್ಬೇಕದು ವಾಸನೆ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ವಿ. ಅರಿಶಿನ ಪುಡಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಜಾರ್ ಒಳಗಡೆ ಸ್ವಲ್ಪ ಹತ್ತಿರ್ತದಲ್ಲ, ಅದು ಸ್ವಲ್ಪ ತೊಳೆದು ನೀರು ಹಾಕ್ತಾ ಇದ್ದೀವಿ. ಹಾಗೆ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀವಿ ಪ್ರೇರನ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾ ಇದ್ದೀವಿ. 2 ಗ್ಲಾಸ್ ನೀರು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಅಕ್ಕಿನ ತೊಳಿತಾ ಇದ್ದೀವಿ ನೋಡಿ ಪ್ರೇರೆ. 2 ಸಾರಿ ತೊಳಿತಾ ಇದ್ದೀವಿ ಅಕ್ಕಿ. 2 ಸಾರಿ ತೊಳೆದು ಹಾಕಬೇಕು ಪ್ರೇರೆ. ಚೆನ್ನಾಗಿ ಕೈಯಿಂದ ಕಿವಿಸಿದ್ರೆ ಅದಕ್ಕೆ ಹತ್ತಿರೋದೆಲ್ಲ ಪೌಡ್ರೆಲ್ಲ ಹೊರಟೋಗ್ಬಿಡುತ್ತೆ ಅಕ್ಕಿದು. ನೀಟಾಗಿ ತೊಳೆದು ಅದ್ರೊಳಗಡೆ ಬೇರೆ ನೀರು ಬಿಡಬಾರ್ದು ಪ್ರೇರೆ, ಯಾಕಂದರೆ ಆಲ್ರೆಡಿ ನಾವು 2 ಗ್ಲಾಸ್ ಹಾಕಿದ್ದೀವಿ. ಜಾಸ್ತಿ ಆಗಿದ್ರೆ ಅನ್ನ ಮೆತ್ತಗಾಗ್ತದಂತ ಅದಕ್ಕೆ ನಾವು ನೀರನ್ನು ಹಿಂಡಿ ಹಾಕ್ತಾ ಇದ್ದೀವಿ. ನೀರೆಲ್ಲನೂ ತೆಗ್ದಾಕ್ಬಿಟ್ಟು ನೋಡಿ, ಕಲರ್ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟು ಕೂಡ ಹಾಗೆ ಇರುತ್ತೆ ಪ್ರಿಯರೇ. ಇವಾಗ ನಾವು ಕುಕ್ಕರು ಮುಚ್ಚಿಡ್ತಾ ಇದ್ದೀವಿ. 2 ವಿಜಿಲ್ ಸಾಕು ಪ್ರಿಯರೇ. 2 ವಿಜಿಲ್ ಆದರೆ ಅನ್ನ ರೆಡಿ ಆಯಿತು ನೋಡಿ. ಇವಾಗ ನಾವು ಕೆಳಗಡೆ ಇಳಿಸಿದ್ದೀವಿ. ಇವಾಗ ವಿಜಿಲ್ ತೆಗಿತಾ ಇದ್ದೀವಿ ನೋಡಿ ಪ್ರಿಯರೇ. ವಿಜಿಲ್ ತೆಗೆದ ಅನ್ನ ನೋಡೋಣ ಹೇಗಿದೆ ಅಂತ. ವಾವ್, ಸೂಪರ್ ಆಗಿದೆ ನೋಡಿ. ಇವಾಗ ನಾವೆಲ್ಲ, ಯಾಕಂದ್ರೆ ಅದು ಮಸಾಲೆ ಎಲ್ಲ ಮೇಲೆ ಬಂದು ಕೂತಿರ್ತದೆ, ಅದಕ್ಕೆ ನಾವು ಅದನ್ನೇನು ಮಾಡಬೇಕು, ಮಿಕ್ಸ್ ಮಾಡಬೇಕು ಪ್ರಿಯರೇ. ಸ್ಪೂನ್ ತಗೊಂಡು ಕೆಳಗ ಮೇಲೆ ಎಲ್ಲನೂ ಮಿಕ್ಸ್ ಮಾಡಬೇಕು. ಯಾಕಂದರೆ ಮಸಾಲ ಮೇಲಿರ್ತದೆ, ಕೆಳಗಡೆ ಬರೀ ಅನ್ನ ಇರ್ತದೆ. ಅದಕ್ಕೋಸ್ಕರ ನಾವು ಕೆಳಗಿಂದ ಮ್ಯಾಲಿನವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪ್ರಿಯರೇ. ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ. ಕಲರ್ ಕೂಡ ಚೆನ್ನಾಗಿದೆ, ಘಮ ಘಮ ಅಂತ ಇದೆ ಪ್ರಿಯರೇ. ನೋಡ್ತಾ ಇದ್ರೆ, ವಾಸನೆ ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಾ ಇದೆ. ತಿನ್ನೋದಕ್ಕಿಂತ ಮುಂಚೆನೆ ಒಂದ್ಸಲ ಮಾಡಿ ತಿಂದು ನೋಡಿ ಪ್ರಿಯರೇ. ಈ ರೀತಿ ಏನು ಸಖತ್ತಾಗಿರುತ್ತೆ ನೋಡಿ. ಇವಾಗೆಲ್ಲಾನು ಮಿಕ್ಸ್ ಮಾಡ್ತಾನೆ ಇದೀವಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಪ್ರಿಯರೇ, ಯಾಕಂದ್ರೆ ಮಸಾಲ ಇದಾಗ್ತದೆ. ಇವಾಗ ತಟ್ಟೆ ಒಳಗಡೆ ಹಾಕ್ತಾ ಇದ್ದೀವಿ. ತಟ್ಟೆ ಒಳಗಡೆ ಹಾಕ್ತಿದ್ರೆ ಘಮ ಘಮ ಅಂತ ಇದೆ ಅನ್ನನ. ಸೊ ನಮ್ಮ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪ್ರಿಯರೇ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.